ಹೆಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮ ಉಲ್ಲಾಸ್ ಮತ್ತೆ ಬಂದಿದ್ದೀನಿ ಹೊಸ ವೀಡಿಯೋನಿಗಿಂತ ಮುಂಚೆ ಮೊದಲನೇ ವೀಡಿಯೋ ಅಂತ ಹೇಳ್ಬೋದು ಇಷ್ಟಪಡ್ತೀನಿ. ಸೊ ನನ್ನ ಇಂಟ್ರೋ ವೀಡಿಯೋ ನೋಡಿರ್ತೀರ ನೀವು. ಅದೇನೊಂದು ಜಸ್ಟ್ ಚಿಕ್ಕ ವೀಡಿಯೋ ಆಗಿರುತ್ತೆ. ಸೊ ನಾನು ಏನು ಮಾಡ್ತೀನಿ ಅನ್ನೋದಕ್ಕೆ ಇವತ್ತೇನಪ್ಪ ಅಂದರೆ, ನಾನೊಂದು ಟ್ರಿಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದನ್ನು ಏನು ಸಡನ್ನಾಗಿ ಪ್ಲ್ಯಾನ್ ಆಗಿರೋ ಟ್ರಿಪ್ಪು. ಇವಾಗ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಅಲ್ಲಿರೋ ಸಿಚುವೇಶನ್ ಸ್ಥಿತಿ ಎಲ್ಲ ನೋಡಿಕೊಂಡು ನಾವು ಬೇಡ ಅಂತ ಇಲ್ಲಿ ಅಂದರೂ ಸ್ವಲ್ಪ ಮನ್ಸಿಗೆ ಬೇಜಾರಾಗಿತ್ತು ಹೋಗೋಕ್ಕಾಗಲಿಲ್ವಲ್ಲ ಪ್ರಯಾಗ್ರಾಜ್ಗೆ ಅಂತ. ಬಿಕಾಸ್ ಅದು ಬಂದುಬಿಟ್ಟು ತುಂಬ ನಮ್ಮ ಪುಣ್ಯ ಅನ್ಬೋದು. ಲೈಕ್ 144 ಇಯರ್ಸ್ ಆದಮೇಲೆ ಬರ್ತಿರೋದು ನಮ್ಮ ಮಹಾಕುಂಭ ಮೇಳ ಆಗ್ತಿರೋದು. ಅದಕ್ಕೆ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ. ಬಟ್ ಆದರೆ ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗಿಲ್ಲ. ಅದಕ್ಕೆ ಯಾಕೆ ಶಿವಂದೇ ಅಲ್ವಾ ಅಂದ್ಬಿಟ್ಟು ನಾವೇನು ಮಾಡ್ತಿದ್ದೀವಿ, ಇವಾಗ ಶ್ರೀಶೈಲಂ ಹೊರಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ನನ್ನ ಫಸ್ಟ್ ವೀಡಿಯೋ. ಬ್ಯಾಗ್ ರೆಡಿ. ಸೊ ಏನಿಲ್ಲ, ಜಸ್ಟ್ ಹೊರಡೋದಷ್ಟೇ. ಸೊ ನಿಮ್ಮನ್ನೆಲ್ಲ ನಾನು ಎಲ್ಲಿ ಸಿಗ್ತೀನಿ ಇಲ್ಲಿ ರೋಡಲ್ಲಿ. ನಾನು ಕಾರ್ ತೋರಿಸ್ತೀನಿ ನಿಮ್ಗೆ ಇವತ್ತು. ನಾನು ಗಾಡಿ ತೋರಿಸಿರಲಿಲ್ಲ, ನೀನು ಗಾಡಿ ತೋರಿಸ್ತೀನಿ. ಏನನ್ನು ಚಿಕ್ಕ ಗಾಡಿನೇ ಅಮ್ಮ, ಯಾವುದು ದೊಡ್ಡದಲ್ಲ ಏನಿಲ್ಲ, ತೋರಿಸ್ತೀನಿ. ಹೋಗ್ತಾ ನಿಮ್ಗೆ ರೋಡಲ್ಲಿ ಸಿಗ್ತೀನಿ ನಾನು. ಸೊ ಬಾಯ್. ನಾನು ಹೇಳಿದ್ದೆ ನಿಮಗೆ ಏನು ರೋಡಲ್ಲಿ ಹೋಗ್ತಾ ಸಿಗ್ತೀನಿ, ಕಾರೆಲ್ಲ ತೋರಿಸ್ತೀನಿ ಅಂತ. ಬಟ್ ಸ್ವಲ್ಪ ಲೇಟ್ ಆಗೋಯ್ತು. ಫ್ರೆಂಡ್ಸ್ ಎಲ್ಲ ಬಂದು ಲೇಟ್ ಆಯಿತು. ನಮ್ಮನ್ನು ಆಫೀಸ್ ರೋಗೆಲ್ಲ ಪಿಕ್ ಮಾಡ್ಕೋಬೇಕಿತ್ತು. ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಟ್ರಿಪ್ನ. ಆಲ್ರೆಡಿ ದೇವನಹಳ್ಳಿ ಹೈವೇನಲ್ಲಿ ಇದ್ದೀವಿ, ನೋಡ್ತಿರ್ಬೋದು. ಬಟ್ ಅಲ್ಲಿ ನಾನು ನನ್ನ ಫ್ರೆಂಡು ಹೆಂಗು ಶ್ರೀಶೈಲಂ ಅಲ್ವಾ, ಜ್ಯೋತಿರ್ಲಿಂಗದಲ್ಲಿ ಇದು ಒಂದು. ಅದರಿಂದ ನಾವೊಂದು ಹಾಡು ಹಾಕೊಂಡು ಇದು ಮಾಡ್ತಿದ್ವಿ. ಲೈಕ್ ನಿಮ್ ಕನ್ನಡದವರಾಗಿ ಗೊತ್ತಿರುತ್ತೆ, ಮಂಜುನಾಥ ಫಿಲಮ್ದು ಒಂದಷ್ಟು ಲಿಂಗದ ಹಾಡು ಬರುತ್ತೆ. ಅದರಿಂದ ಇದು ಮಾಡಿಕೊಂಡು, ಸೊ ಅದು ಹಾಕೊಂಡು ಕೇಳ್ಕೊಂಡು ವೈಬ್ ಮಾಡ್ಕೊಂಡು ದೇವ್ರ ಸಾಂಗಲ್ಲಿ ಹೋಗ್ತಿದ್ರಿ. ಆಮೇಲೆ ಹಂಗೆ ಹೋಗ್ತಾ ರೋಡ್ ಮಿಸ್ ಅಲ್ಲ, ಈ ರೋಡ್ ಮೇಲೆ ಹೋಗ್ಬೋದಾಗಿತ್ತು. ಸೊ ಅದಕ್ಕೆ ಈ ರೋಡ್ ತಗೊಂಡ್ವಿ. ಈ ರೋಡ್ ನೋಡ್ರೆ ಒಳ್ಳೆ ಫುಲ್ಲು ನೋಡ್ತಿರ್ಬೋದು ನೀವುಗಳೇ. ಅಲ್ಲಿ ಹೊಡ್ದು ಹಾಕಿದ್ರು ಒಬ್ಬ ಬಂದು ಕೇರ್ ಮಾಡಲ್ಲ, ಏನಿಲ್ಲ ಅಂತ. ಚಿಕ್ಕ ರೋಡು, ಸಂಧಿ ಯಾವುದೋ ಊರುಗಳೆಲ್ಲ ಹೋಗ್ತಿತ್ತು. ಬಟ್ ರೋಡ್ ಅಂತೂ ಚೆನ್ನಾಗಿತ್ತು, ಏನು ಅಷ್ಟೊಂದು ಇದಾಗಿರ್ಲಿಲ್ಲ. ಬಟ್ ಅದೇ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು. ಅಲ್ಲೇ ಬಂದಿರೋದು ಇಲ್ಲಿ. ಸೊ ನೋಡ್ಕೊಂಡು ಆರಾಮಾಗಿ ರೂಟ್ ಮ್ಯಾಪ್ ನೋಡ್ಕೊಳ್ಳಿ, ಕರೆಕ್ಟಾಗಿ ತೋರಿಸಿ. ರೂಟ್ ಮ್ಯಾಪ್ ಹೆಂಗೆ ತೋರಿಸುತ್ತೆ ಹಂಗೆ ಹೋಗಿ. ನಾವೊಬ್ರು ಮಾತು ಕೇಳ್ಕೊಂಡು ಈ ಕಡೆ ತಿರುಗಿಸ್ಬಿಟ್ರಿ, ಅದು ನಮ್ಗೆ ಇಂಥ ರೂಟ್ ಬಂತು ಹಂಗೆ. ಆಮೇಲೆ ಹಂಗೆ ಬೆಳಗಿನ ಜಾವ ಆಗ್ತಿದ್ದಂಗೆನೆ ಏನಿದೆ, ಒಂದು 5:30 6 ಗಂಟೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಅದರಲ್ಲಿ ಫುಲ್ಲು ಫಾಗು, ಏನು ಕಾಣಿಸ್ತಾ ಇರಲಿಲ್ಲ. ಸೊ ಐ ಬೀಮಲ್ಲಿ ಹಾಕೊಂಡೇ ಓಡಿಸ್ತಾ ಇದ್ವಿ, ಮೆತ್ತಿಗೆ ಹೋಗ್ತಾ ಇದ್ವಿ. ನೋಡಿ, ಆಪೋಸಿಟಲ್ಲಿ ಬರೋದು ಗೊತ್ತಾಗುತ್ತೆ ನಿಮಗೆ. ಆಪೋಸಿಟಲ್ಲಿ ಬರ್ತಿರೋದು ಆ ಲೈಟ್ ಮಾತ್ರ ಕಾಣಿಸ್ತಿದೆ ಹೊರತು ನಿಮ್ಗೆ ರೋಡ್ ಅಂತೂ ಏನಂದ್ರೇನು ಕಾಣಿಸ್ತಿಲ್ಲ. ಸೊ ನಾನು ಆರಾಮಾಗಿ ಮೆತ್ತಿಗೆ ಹೋಗ್ತಿದ್ದೆ. ಲೇಟ್ ಆಗಿತ್ತು, ಬಟ್ ಪರವಾಗಿಲ್ಲ. ಏನಕ್ಕೆ ಅಲ್ಲಿ ಹೋಗಿ ಏನು ಮಾಡಬೇಕಿತ್ತು ಅನ್ನೋ ಕಾರಣಕ್ಕೆ ಆರಾಮಾಗಿ ಹೋಗ್ತಿದ್ದೆ. ಮತ್ತೆ ಆಪೋಸಿಟ್ ಅಲ್ಲಿ ಬರೋರು ಡಿಮ್ ಅಂಡ್ ಡಿಪ್ ಮಾಡಿದ್ರು ಸ್ಲೋ ಮಾಡೋದೇ ಇಲ್ಲ ಇರ್ತಾರೆ. ಹೈ ಬೀಮ್ ಹಾಕೊಂಡೇ ಓಡಿಸ್ತಾರೆ. ಬೇರೆಯವ್ರು ಆಪೋಸಿಟ್ ಅಲ್ಲಿ ಬರೋರು ತುಂಬಾ ತೊಂದರೆ ಆಗ್ಬಿಡುತ್ತೆ. ಏನ್ ಓಡಿಸ್ತಾರೋ ಏನೋ. ಇದೊಂದು ಆಲ್ಮೋಸ್ಟ್ ಒಂದು 7:38 ಅನ್ಸುತ್ತೆ. ಅರೌಂಡ್ 8 ಆಗಿರ್ಬೇಕು. ನೋಡಿ, 8 ಗಂಟೆಲೂ ಅಜ್ಜಿ ಯಾವ ರೀತಿ ಫಾಗ್ ಇದೆ ಅಂತ. ಬಟ್ ಒಂಥರ ಮಜಾ ಇತ್ತು ಈ ಫಾಗಲ್ಲಿ ಓಡ್ಸಕ್ಕೆ ಮಾಡಕ್ಕೆ ಅಂತೆಲ್ಲ. ನೋಡಿ ಆ ಫಾಗ್ ನೋಡಿ ಹೆಂಗ್ ಬರ್ತಿದೆ ಅಂತ. ಯಪ್ಪ, ನೆನೆಸ್ಕೊಂಡ್ರೆ ಒಂಥರ ಚೆನ್ನಾಗಿತ್ತು. ಒಳ್ಳೆ, ನಾನು ಫಸ್ಟ್ ಟೈಮು ಇಷ್ಟೊಂದು ಫಾಗಲ್ಲಿ ಓಡಿಸ್ತಾ ಇದ್ದಿದ್ದು ಕಾರು. ಅದು ನನ್ನ ಕಾರಲ್ಲಿ ಓಡಿಸಿದ್ದು ಫಸ್ಟ್ ಟೈಮು. ನೋಡಿ, ಎದುರುಗಡೆ ಲೈಟ್ ಬಂದ್ರೆ ಬರೀ ಲೈಟ್ ಮಾತ್ರ ಕಾಣುತ್ತೆ. ಅದೇನು ಗಾಡಿನ, ಟೂ ವೀಲರ್, ಬಸ್ಸಾ ಏನು ಅಂತಾನು ಗೊತ್ತಾಗಲ್ಲ. ನೋಡಿ, ನಾನು ಡಿಮ್ ಅಂಡ್ ಡಿಪ್ ಮಾಡ್ತಾ ಇದ್ದೀನಿ, ಆದ್ರೂ ಎದುರುಗಡೆ ದಬ್ಬ ನನ್ನ ಮಗ, ಅವ್ನು ಲಾರಿದವನು ನೀನ್ ಏನಾರು ಹೊಡ್ಕೊಳಪ್ಪ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಇದಕ್ಕೆ ಅದರಿಂದ ಚಿಕ್ಕ ರೋಡ್ ಇದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹೋಗ್ತಾ ರೋಡ್ಗಳು ಚಿಕ್ಕದ್ ಬರುತ್ತೆ. ಇದು ಫುಲ್ ಕ್ಲಿಯರ್. ಬೆಳಗ್ಗೆ ಆಗಿತ್ತು ಒಂದು 8:30, ಅರ್ಧ ಗಂಟೆ ಒಂದು ಸ್ವಲ್ಪ ದೂರ ಅಷ್ಟೇ ನಮ್ಗೆ ಫಾಗ್ ಸಿಕ್ಕಿದ್ದು. ಒಂಥರ ಬರ್ಡ್ಸ್ ಚೆನ್ನಾಗಿ ಹೋಗ್ತಿತ್ತು ಅಂತ ಒಂದು ಕ್ಯಾಪ್ಚರ್ ಮಾಡಿದೆ ನಾನು ಸ್ಲೋ ಮೋಷನ್ ಅಲ್ಲಿ. ನೋಡಿ ಎಲ್ಲ ಹೆಂಗ್ ಗಟ್ಟಲ್ಲಿ ಹೋಗುತ್ತೆ ಅವೆಲ್ಲ ನೋಡಕ್ಕೆ ಚೆನ್ನಾಗಿತ್ತು.
ಮೇಲೆ ಇನ್ನೇನು ಆಲ್ಮೋಸ್ಟ್ ಇನ್ನೇನು ಡೆಸ್ಟಿನೇಷನ್ ರೀಚ್ ಆಗ್ತಿದ್ರಿ. ನಾವು ಹೋಗ್ತಿರೋ ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಗಂಡಿಕೋಟ ಅಂತ. ಅದು ಆಂಧ್ರ ಹತ್ರ ತಾವೇನು ಅನಂತಪುರ ಹತ್ರ ಬರುತ್ತೆ. ನಿಮಗೆ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬಟ್ ಹುಷಾರಾಗಿ ಹೋಗಿ, ನಾನು ಹೇಳ್ದಂಗೆ ರೋಡ್ ಮಿಸ್ ಆಗೋಗಿತ್ತು. ಅದೇ ಒಬ್ರು ಮಾತು ಕಟ್ಕೊಂಡು ಯೂ ಟರ್ನ್ ತಗೊಂಡು ಇಲ್ಲಿ ಬಾಗೇಪಲ್ಲಿ ಹತ್ರ ಯೂ ಟರ್ನ್ ತಗೊಂಡು ಹೋದ್ವಿ ನಾವು. ಅಲ್ಲಿ ರೋಡ್ ಮಿಸ್ ಆಗೋಯ್ತು ನಮಗೆ. ಸೊ ನೋಡಿಕೊಂಡು ರೂಟ್ ಮ್ಯಾಪ್ ನೋಡ್ಕೊಳ್ಳಿ, ಹೆಂಗೆ ಹೋಗ್ಬೇಕು ಏನು ಅಂತ ಕರೆಕ್ಟಾಗಿ ಅಲ್ಲಿ ತಕ್ಕಂತೆ ಹೋಗಿ. ನಾವು ಅದೇನೋ ಮಿಸ್ ಆದರೆ ಅವರು ಅಂತ ಹೈವೇನಲ್ಲಿ ಹೋದ್ರು, ಬಟ್ ಅವ್ರಿಗೂ ಒಂದು ರೂಟ್ ಎಲ್ಲ ಚೆನ್ನಾಗಿರಲಿಲ್ಲ. ಏನೋ ರೂಟ್ ಹೈವೇ ರೆಡಿ ಮಾಡ್ತಿರೋದ್ರಿಂದ ಅಲ್ಲಿ ಇದಾಗ್ತಿತ್ತು. ಇನ್ನೇನು ಇದರಿಂದ ಒಂದು ಸ್ವಲ್ಪ ದೂರ ಅಷ್ಟೇನೋ ಲೊಕೇಶನ್ ಇತ್ತು, ಬಟ್ ಇದು ಫುಲ್ಲು ಕರ್ವ್ಸ್ ಇತ್ತು, ಏರ್ಪಿನ್ ಬೆಂಡು ಅದು ಇದು ಅಂತೆಲ್ಲ. ಚೆನ್ನಾಗಿತ್ತು ರೋಡ್ ಓಡ್ಸೋಕೆ ಮಾತ್ರ. ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಏನು ರೋಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ನೋಡಿದ್ರೆ ಗೊತ್ತಾಗ್ತಿದೆ ಅನ್ಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಆ ರೋಡು. ಆ ಸೀನರೀಸು ಅದು ಆಂಧ್ರಲ್ಲಿ ಇಷ್ಟೊಂದು ಗ್ರೀನರಿ ಆಗಿರೋದು ನಾವು ಈ ಟೈಮಲ್ಲಿ ಅಷ್ಟು ಗ್ರೀನರಿ ಆಗಿರುತ್ತೆ. ಇನ್ನೇನಾದರೂ ಸಮ್ಮರಲ್ಲಿ ಹೋದ್ರೆ ಮಾತ್ರ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ ಗುರು. ನೋಡಿಕೊಂಡು ಟೈಮ್ ಇದು ಮಾಡ್ಕೊಂಡು ಹೋಗಿ. ಎಸ್, ನಾವು ಇವಾಗ ಲೊಕೇಶನ್ ರೀಚ್ ಆಗಿಬಿಟ್ವಿ. ಗಂಡಿಕೋಟ ಫೋರ್ಟ್ ನೋಡಿ, ವೈಟ್ ಎಕ್ಸ್ಟರ್ ಮತ್ತು ರೆಡ್ ಸ್ವಿಫ್ಟ್ ನಂದು, ವೈಟ್ ನಂದು ಕಲೀಗ್ದು. ಎಲ್ಲ ಫ್ರೆಶ್ ಅಪ್ ಆಗೊಂಡ್ಬಿಟ್ಟು ಹೋಗೋಣ ಫೋರ್ಟ್ ನೋಡೋಣ ಅಂದ್ಬಿಟ್ಟು ಅನ್ಕೊಂಡ್ವಿ. ಇದ್ರಕ್ಕೆ ಮೇಲೆ ನಾನು ವಾಯ್ಸ್ ಕವರ್ ಏನು ಕೊಡೋಕ್ಕೆ ಹೋಗಲ್ಲ. ನಮ್ಮ ತಲಹಟ್ಟೆ ಮಾತುಗಳು, ನಾವು ಮಾಡೋ ಫನ್ ಎಲ್ಲ ನೋಡಿ ಹೆಂಗಿದೆ ಏನುತ್ತ ಅಂತ ಹೇಳಿ. ಸೊ ಚಲೋ, ನಾನು ಸ್ಟಾಪ್ ಮಾಡ್ತೀನಿ. ಇದಕ್ಕೆ ಮೇಲೆ ನಮ್ಮ ಒರಿಜಿನಲ್ ವಾಯ್ಸ್ ಶುರು. ಉಲ್ಲಾಸ್ ಕಾಣಿಸ್ತಿಲ್ಲ ಮಚ್ಚ. ಅಯ್ಯೋ, ಅಷ್ಟು ಮುಂದಕ್ಕೆ ಹೋಗೋರಿ. ಅಲ್ಲೆಲ್ಲ ಹೋಗ್ಬಿಟ್ಕೊಣ. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಅಲ್ಲಿ ಆ ಬಂಡೆ ಮೇಲೆ, ಫೋಟೋ ಒಳಗಡೆಯಿಂದ ಬಂದು ಅಲ್ಲಿ ಹೋಗಿದ್ದೆ. ಅಲ್ಲಿ ಹೆಂಗೆ ಹೋಗೋದು? ಯಾರು ನಾನು ಕರ್ಕೊಂಡ್ಬರ್ತೀನಿ. ಏಯ್ ಬೇಡ, ಬಾರಪ್ಪ ಅಲ್ಲಿ ತನಕ. ಹೋಗ್ಬೇಕು, ಅಲ್ಲೇ ಮೇನ್ ಇರೋದು. Hi Ullas, I'm following your account. I'm a big fan of you. ఏంట్రా నా వాయిస్ అంత చండాలంగా ఉందా? ಈ ಜಾಗದಲ್ಲಿ ಮಾತ್ರ ಅದೇನೋ ಗೊತ್ತಿಲ್ಲ, ವಿಡಿಯೋದಲ್ಲಿ ಮ್ಯೂಟ್ ಆಗ್ಬಿಟ್ಟಿತ್ತು ನೋಡಿ. ಇಲ್ಲೆಲ್ಲ ಟೆಂಟ್ ಹಾಕೊಬೋದು. ಸೊ ಮೋಸ್ಟ್ಲಿ ಅವರೇ ಪ್ರೊವೈಡ್ ಮಾಡ್ತಾರೆ ನೋಡಿ. ಅಲ್ಲಿರೋರು ಅವರೆಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ನೀವು ಅಲ್ಲೇ ನೈಟ್ ಹೋಗಿ ಸ್ಟೇ ಆಗಿ ಟೆಂಟ್ ಹಾಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ಸನ್ರೈಸ್ ನೋಡ್ಬೋದು. ನಾವು ಸನ್ರೈಸ್ಗೆ ಹೋಗೋಣ ಅಂತಾನೆ ಪ್ಲಾನ್ ಹಾಕಿದ್ದು, ಹೇಳಿದ್ನಲ್ಲ ಲೇಟ್ ಆಗೋಯ್ತು ಅಂದ್ಬಿಟ್ಟು, ಅದಕ್ಕೆ ಸನ್ರೈಸ್ ನೋಡೋಕೆ ಆಗಿಲ್ಲ. ಆಲ್ರೆಡಿ ಸನ್ರೈಸ್ ಆಗೋಗಿತ್ತು. ಇದೊಂದು ಹೇಳಬೇಕಿತ್ತು, ಮಿಸ್ ಆಯಿತು ಇದರಲ್ಲಿ. ಸೊ ಕಮ್ಮಿ, ಬನ್ನಿ ನೋಡೋಣ. ನಿಂತಿತ್ತ ನೀನು ಚೆನ್ನಾಗಿ ನಿಂತಿದೆ. ಈ ಡುಮ್ಸ್ ತಿರ್ಗೋ ಈ ಕಡೆ ಹೆಂಗೆ ಒಂದು ಆಯ್ ಮಾಡೋ, ಹತ್ರ ಬನ್ನಿ ಮಾಡೋ. ಗಾಯ್ಸ್ ಹಾಯ್ ಮಾಡಿ ಗಾಯ್ಸ್, ಹಂಗೆಲ್ಲ ಹೇಳ್ಬಾರ್ದು ಗಾಯ್ಸ್. ಹೇಳಿ ಫ್ರೆಂಡ್ಸ್, ಇವನೇನೋ ಲಾಕ್ ಮಾಡ್ತಾನಂತೆ. ಲಾಕ್ ಅಲ್ಲ ಕಣೋದು, ಒಡೆ. ಹೆಲೋ, ಹೌ ಆರ್ ಯು? ಇದೆಲ್ಲ ಕಟ್ಟು. ಎಲ್ಲಾಯ್ತು ಜಾಗ? ಸರಿ, ತಿಂಡಿ ಕೆಳಗೆ ಹೋಗ್ಬೇಕಾ?
ಯಾರೋ ಅಂದ್ರು ಮಾಡಿದೆ ನೋಡಿ ಅಲ್ಲಿ ಏನು ಕುರುವಿ ಕನ್ನಡದಲ್ಲಿ ಏನಂತಾರಂತೆ ಮಚ್ಚ ನಾ ಮಾತಾಡೋ ಕೇಳಿಸುತ್ತೆ ತಾನೆ ನಾ ಮಾತಾಡೋದೆ ಬಟ್ ಅದ್ರಲ್ಲಿ ಕೇಳಿಸ್ಲಿಲ್ಲ ನನಗೆ ಅವಾಗಲೇ ಎಲ್ಲ ಕರೆಕ್ಟಾಗಿ ನೋಡು. ಯಾವ ಕಡೆಗೆ ಹೋಗ್ತಿದ್ಯಾ? ನಿಮ್ಗೆ ಹೊಡಿಬೇಕು ಸರ್. ಏನ್ ಮಾಡೋಣ, ನಾವೆಲ್ಲ ಬೆಳಿತೀವಿ ಅಂದ್ರೆ ನೀವೆಲ್ಲ ಹುರ್ಕೊಂತೀರಾ? ಕೊಡು ಮಚ್ಚ. ಹಂಗೆ ನನ್ನ ಮಾಡೋಣ, ನಿಂದು ಮಾಡ್ಬೇಕಾ? ಹಾಂ ತಗೊಂಬಚ್ಚಿ. ಕಮಾನ್ ಹೋಗೋಣ. ಲೋ ಇನ್ನೊಂದು ಬ್ಯಾಟ್ರಿ ಆದ್ರೂ ತರುತ್ತಾನೆ. ಮತ್ತೆ ಕಾರವರೆಗೂ ಹೋಗ್ತೀಯಾ? ಕಾರು ಟೆಸ್ಲಾ ಕಾರಲ್ಲ, ಇಲ್ಲಿ ತನಕ ಬರಲ್ಲ ಅದು. ಇಲ್ಲಿ ಕ್ಯಾಂಪಿಂಗ್ ಸೈಟ್ ಇದು, ಫ್ರೀಕೌಟ್ಸ್ ಕ್ಯಾಂಪಿಂಗ್ ಸೈಟ್. ಕ್ಯಾಂಪಿಂಗಾ? ಹಾಂ, ಈ ಕ್ಯಾಂಪಿಂಗ್ ಒಳ್ಳೆ ಮನೆ ಇದ್ದಂಗೆ ಐತಲ್ಲ. ಅಯ್ಯೋ ಬಿಸ್ಬಿಟ್ಟವ್ರು ನೋಡು. ಹಿಂಗಿರುತ್ತೆ ಮನೆ ಒಳಗೆ ಟೈಲ್ಸು. ಇಲ್ಲಿ ನೀವು ಟೆಂಟ್ ಹಾಕೊಂಡು ಕುತ್ಕೊಬೋದಂತೆ. ಮಲ್ಕೊಳ್ಳಬಹುದು, ಕುತ್ಕೊಳ್ಳಬಹುದು, ಏನಾದರೂ ಮಾಡ್ಕೊಳ್ಳಿ. ಕಪಲ್ಸ್ ಬಂದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹೇಳಿದ್ದೀನಿ ಮಗ, ಕಪಲ್ಸ್ ಬಂದರೆ ಏನಾದರೂ ಮಾಡ್ಕೊಳ್ಳಿ ಅಂದಿದ್ದೀನಿ. ಓಕೆ ಅಲ್ವಾ? ಇಲ್ಲೇ ಲೆಫ್ಟು. ಎಲ್ಲೆಲ್ಲಿದೆ ಲೆಫ್ಟು? ಅದೆಲ್ಲ ಐತೆ ನೋಡು. ಅವ್ರು ಇವಾಗ ಬಂದ್ರಲ್ಲ ಅವರು ಮಗ, ಇಲ್ಲೇ ಇಲ್ಲ ಅನ್ಸುತ್ತೆ. ಇಲ್ಲಿಂದ ಹಾಕೊಂಡು ಅವ್ರು ಬಂದಿದ್ದು. ಎಗಿರ್ಬೇಕು ಇಲ್ಲಿ ಎಲ್ಲಾದ್ರೂ ಮೋಸ್ಟ್ಲಿ. ನಮ್ಮ ಕಿಶೋರ್ ತೂಸ್ ಹುಡುಗಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟವನೆ. ಯಾವ ಫಾಲ್ಸ್ ಮಚ್ಚ? ಎಲ್ಲ ಐತೆ ಮಚ್ಚ. ಫಾಲ್ಸಾ? ಎಲ್ಲಿ ಫಾಲ್ಸ್? ಹೊಡ್ಕೊಂಡ್ರೆ ಕರೆಂಟು. ಅಲ್ಲಿಂದ ಕಣ ಬಂದಿದ್ದು. ಇಲ್ಲ ಅಲ್ಲ ಮಚ್ಚ, ನೀನು ಇಲ್ಲಿಂದ ಒಂದು ಡೈ ಹೊಡಿ ಮಚ್ಚ. ಅಲ್ಲಿಂದ ಅನ್ಸುತ್ತೆ ಮಚ್ಚ. ಒಟ್ಟಿನಲ್ಲಿ ಹಂಗೆ ಬರೋಕ್ಕೆ ಜಾಗ ಇಲ್ಲ, ಎಗಿರ್ಬೇಕು ಅಷ್ಟೇ. ಅಲ್ಲಿ ಜಂಪೇ ಮಾಡಬೇಕು. ಲೈಕ್ ಕಂಬಿ ಹಾಕಿದಾರಲ್ಲ, ಜಂಪ್ ಮಾಡಬೇಕು ಮಗ. ಇದರಲ್ಲಿ ನಿನ್ನೆ ಸ್ವಲ್ಪ ಬರ್ಕೊಂಬಿಡು ಮಗ. ಅದ್ರಲ್ಲಿ ಯಾರೋ ಬರ್ದಿದ್ದಾರೆ ಹೆಸರುಗಳೆಲ್ಲ. ನಾವು ಜಂಪ್ ಮಾಡೋಣ ನಾವು. ಎಲ್ಲಿ? ಇಲ್ಲಿ ಜಂಪ್ ಮಾಡಬೇಕಾ? ಆರ್ ಯು ಶ್ಯೂರ್? ಎಸ್. ಕ್ಯಾನ್ ಯು ಮೇಕ್ ಇಟ್? ಇನ್ನೆಲ್ಲೂ ಜಾಗ ಇಲ್ಲ ಗುರು, ಎಲ್ಲ ಕಡೆ ಕಂಬಿ ಹಾಕೋರು. ಬಾರು, ಅವರು ಹಂಗೆ ಜಂಪ್ ಮಾಡೋರೆ. ಬರೋಣ. ನೀವು ಯಾರು ಬಂದು ಈ ಥರ ಮಾಡೋಕ್ಕೋಗ್ಬೇಡಿ. ಇವನೊಂಥರ ಡಬ್ಬ ನನ್ನ ಮಗ. ಬರೀ ಬೆಳೆದ ರೆಡಿಗಳೇ ಕೊಡ್ತಾನೆ. ಅಡ್ವೆಂಚರು ಮಿಸ್ ಆದರೆ ನೀನೇ ಅಡ್ವೆಂಚರ್ ಆಗ್ಬಿಡ್ತೀಯ ಆಮೇಲೆ. ಅವರು ಯಾವತ್ತಿರ್ತೀವಿ ಯಾವತ್ತು ಸಾಯ್ತೀವಿ ಗೊತ್ತಿಲ್ಲ. ಅದು ಗೊತ್ತು. ನೋಡಿ, ಈ ಥರ ಜಾಗದಲ್ಲಿ ಈಗ ಎಗಿರ್ಬೇಕು ಅಂತ ನೀನು ಮಗ. ಅವನು ನಿಮ್ಗೇನು ಹೇಳೋಣ ಇವನಿಗೆ? ಮಚ್ಚ, ಇದೇನು ಹೇಳು? ಇದು ಕ್ಯಾಂಪ್ ಫೈರ್. ಇಲ್ಲಿ ನೋಡು, ಗೊತ್ತಿತ್ತಾ? ಗೇಟ್ ಇಟ್ಕೊಂಡು ಅಲ್ಲಿ ಇಲ್ಲಿ ಅಲ್ಲಿ. ಏನೇನೋ ಅಂತೀರಪ್ಪ. ಅಥೋ ಓಹ್, ಗೇಟ್ ನೋಡ್ಕೊಳ್ಳಿ, ಇಲ್ಲಿದೆ ಗೇಟು. ಇದನ್ನ ಓಪನ್ ಮಾಡೋದೇನು ಬೇಡ, ಅದೇ ಓಪನ್ ಆಗೋಗಿದೆ. ಹೀಲ್ಸ್ ಬಿಚ್ಬಿಟ್ಟು ಬರೋಕೆ ಹೇಳು. ಯಾವುದು? ಫ್ಯೂಚರ್ಗೆ ಪ್ರಿಪೇರ್ ಆಗ್ತದೆ ನೋಡೋ. ಯಾರು ಮಚ್ಚ? ಅಲ್ಲೆರಡು ಹಕ್ಕಿಗಳು. ಪಾಪ ಅದನ್ನ ಪ್ರೈವಸಿ, ಅದಕ್ಕಾರು ಪ್ರೈವಸಿ ಬಿಡ್ರ. ನೀವೇ ಮಾತಾಡಿ ನೋಡ್ಕೊಂಡು ಎಲ್ಲಾದ್ರೂ. ಮಂಗುಸಿ ಮಂಗುಸಿ ಇಲ್ಲ, ಮಂಗುಸಿ ಎಲ್ಲಿ ಬಾ? ಮಂಗುಸಿ ಮಂಗುಸಿ ಅಲ್ಲೈತ್ ನೋಡು ಮಚ್ಚ, ಅಲ್ಲೈತೆ ಬಚ್ಚ. ಈ ಮಗ ವಯರ್ ಐತೋ. ವೈಯರ್ ಇದ್ರೆ ಹಾಕೋ, ಇದ್ರ ಏನ್ ಶಾಕ್ ಹೊಡಿಯತ್ತ ಅದ್ ನಿನಗೆ? ಅದೇ ಭಯ. ಶಾಕ್ಗೆ ಕೊಡ್ಬಿಟ್ರೆ ಆಮೇಲೆ ಎಲ್ಲಿ ಬಂದು ಕ್ರ್ಯಾಕ್ಸರ್ ಆಮೇಲೆ. ಧೈರ್ಯ ಇಲ್ದಾರ ಬರ್ಬೇಡ್ರಿ. ಅಲ್ಲೋಡವ್ರ ಅಂತವ್ರು ಆಲ್ರೆಡಿ. ಲೋಕೇಶ್, ಲೋಕಿ ಹೀಲ್ಸ್ ಹಾಕೊಂಡ್ ಬರ್ಬೇಡ ಅಂತೇಳಿ. ಬರ್ಬೇಡ ಅಂತೇಳಿ.
ಬಿಟ್ಬಿಟ್ಟು ಬನ್ರಿ ಕರೆಕ್ಟಾಗಿ ಹೇಳು ಬಿಟ್ಬಿಟ್ಟು ಬನ್ನಿ ಅನ್ನೋ ಲೋಕಿ ಹೀಲ್ಸ್ ಬಿಟ್ಬಿಟ್ಟು ಬನ್ನಿ ಲೋಕೇಶ್ ಹೀಲ್ಸ್ ಹಾಕೊಂಡಿದ್ದೀರಲ್ಲ ಹೀಲ್ಸ್ ಹೀಲ್ಸು ಅದನ್ನ ಬಿಟ್ಬಿಟ್ಟು ಬನ್ನಿ ಓ ಶೂಸ್ ಸಾರಿ ಲೋಕಿ ಅವಾಗ ಜೆಂಡರ್ ಕನ್ಫ್ಯೂಷನ್ ಎಂದು ಹೋಗೋದು ಏ ಜಂಪ್ ಮಾಡಲ್ಲ ಜಂಪ್ ಮಾಡಿದ್ರೆ ಇಲ್ಲ ಜಂಪ್ ಅಲ್ಲ ಇರೋ ಅವ್ರು ಹೆಂಗೋ ಬಂದ್ರು ಎಲ್ಲೋ ಹಾಕೊಂಡು ಹಿಂಗ್ ಬಂದ್ರು ಗುರು ಮಂಗೂಸ್ ಸಿಕ್ತಲ್ಲ ಇಲ್ಲಿ ಮಂಗೂಸ್ ಅಲ್ಲಿ ಎಲ್ಲೋ ಅಲ್ಲಿ ಮಚ್ಚೆ ಅಲ್ಲಿ ಹೊಂಟೋಯ್ತು ಅಲ್ಲಿ ಅಂದ್ರೆ ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ ಬಾ ಹೋಗಿ ನೋಡೋಣ ಅದಕ್ಕೆ ಹುಡ್ಕೋ ನೀನು ಕಾಡು ಮನುಷ್ಯ ಅಲ್ಲ ಮಂಗೂಸ್ ನೋಡುತ್ತೀಯ ಅವ್ರ ಅಪ್ಪನ ನೋಡೋಗ್ತೀನಿ ಹುಡ್ಕೋ ನೋಡಿ ಈ ಕಿತ್ತೋದ್ ನನ್ ಮಗ ನೋಡಿ ಎಲ್ಲೆಲ್ಲ ಹೋಗಿ ಏನೋ ಹುಡುಕ್ತಾನೆ ಇವನು ಈ ಕಿತ್ತೋದ್ ನನ್ ಮಗ ನೋಡಿ ಎಲ್ಲೆಲ್ಲ ಹೋಗಿ ಏನೋ ಹುಡುಕ್ತಾನೆ ಇವನು ಸಿಂಹ ಸುಮ್ನೆ ಮಲಗಿದ್ರು ತೋಳುಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಅಂಡ್ರಾಜ ಯಾರೌದು ಅಂಡ್ರಾಜ ಅಂತಿರೋದು ಧನ್ರಾಜ ಏ ನೀನೊಬ್ನೇ ಹೋಗಿ ಏನೋ ಮಾಡ್ತಿದ್ಯಾ ಅಲ್ಲಿ ಗೊತ್ತಾಯ್ತು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಏಯ್ ಅಲ್ಲಿ ಯಾವ ರೋಡ್ ಆತ ಅಲ್ಲೇನು ನಿನಗೆ NH45 ನಾ ಕೊಡ್ತಾರೆ ನಿನ್ಗೆ ಅಲ್ಲಿ ಬರಲ್ಲ ಎಲ್ಲೋ ಇಳಿದೆ ಇಲ್ಲೇ ಐತಲ್ಲ ಮೆಟ್ಲು ನೋಡಿ ಇದನ್ನ ಮೆಟ್ಲು ಅಂತಾರೆ ಕಲ್ಮೆಟ್ಲು ಕಲ್ಮೆಟ್ಲಲ್ಲ ಅದು ಮತ್ತೆ ಹೆಲ್ಮೆಟ್ಲಾ ಹೌದು ಅವ್ನು ಹೇಳಿ ನೀವು ನೋಡಿ ಇಲ್ಲಿ ಅಣ್ಣ ಸ್ಲಿಪ್ಪು ಬಾಸು ಕಾಲ್ ಜಾರ್ತದೆ ಅಂದ್ರೆ ಚಪ್ಲಿನ ಕಾಯಿ ಇಟ್ಕೊಂಡು ಇಳಿರಿ ಅಷ್ಟೇ ಅಣ್ಣ ನೀನ್ ಅಲ್ಲಿ ಕಾರ್ ಓವರ್ಟೇಕ್ ಮಾಡ್ತಾರೆ ಇಲ್ಲೆಲ್ಲ ಓವರ್ಟೇಕ್ ಮಾಡಬೇಡ ಬಾಸ್ ಏಯ್ ಕೈಯಲ್ಲಿ ಹಿಡ್ಕೊಂಡು ಹೇಳ ಸ್ಲಿಪ್ಪರ್ನ ಸ್ಲಿಪ್ಪರ್ ಕೈಯಲ್ಲಿ ಪೆಟ್ಕೋ ಅದು ಆಂಟಿ ಸ್ಕಿಡ್ ಅಂತೆ ಮಚ್ಚ ಲೋಕೇಶ್ ಹಾಕಿರೋದು ಅಂಕಲ್ ಸ್ಕಿಡ್ ಚಪ್ಲಿ ಕಾಯಿ ಇಟ್ಕೊಂಡಿದ್ದೀರಾ ಅಣ್ತಮ್ಮ ಶಾಂತಮ್ಮ ಅವ್ರ ದೇವ ಹತ್ರ ಮಾತಾಡ್ತಾರ ಅವ್ರ ಒಂಥರ ವ್ಯಾಧಿ ಐತ ಅವ್ರಿಗೆ ಅವ್ರೇನೋ ಹೇಳತ್ತಲ್ಲ ಬಿಡಪ್ಪ ಆಗಲ್ವಾ ನಡಿಯಮ್ಮ ಮುಳ್ಳು ಅದೆಲ್ಲ ನೋಡ್ಬಾರ್ದು ಹೋಯ್ತಾ ಇರ್ಬೇಕು ಚುಚ್ಚಿಸ್ಕೊಂಡು ಬಟ್ ಆಮೇಲೆ ನೋವಾದ್ರೆ ಅಳ್ಬಾರ್ದು ಅದು ಮುಳ್ಳಲ್ಲಮ್ಮ ಅದು ಏಯ್ ತಲೆ ಹುಷಾರು ಏ ಇರೋ ಲೋಕೇಶ್ ಅಂತಾರಂತಿರೋ ಅದೇನ್ ಡೈಲಾಗ್ ರಿಪೀಟ್ ಪ್ಲೀಸ್ ಟೈಮ್ ಇಲ್ಲ 5:30 ಶ್ರೀಶೈಲಂ ದರ್ಶನ ಮಾಡ್ಬೇಕು ನಾವು 5:30ಗೆ ನೋಡು ಇಟ್ಕೊಡು ಮುಳ್ಳಲ್ಲ ಮುತ್ಕೊಡ್ತದು ಅವನಲ್ಲ ಫೋಟೋ ತಾನೇ ನಿಧಾನ ಕೂತ್ಕೋ ಇಲ್ಲ ಇಲ್ಲಿ ಕೂತ್ಕೋ ಕೆಳಗಿನ ನಾವು ಇಲ್ಲಿ ಕೂತ್ಕೊಂಡು ಹಿಡಿದ್ರೆ ಆಯ್ತದೆ ಕ್ಲೀನಾಗಿ ಬರ್ತೀವಿ ನೋಡು ಇಲ್ಲಿವರೆಗೂ ಪ್ರಾಬ್ಲಮ್ ಇಲ್ಲ ಬಂದೆ ಇರೋ ಮಚ್ಚ ಹಿಂಗೆ ಹತ್ಕೊಂಡು ಹೋಗ್ಬೋದು ಹತ್ತಕ್ಕಾಗಲ್ಲ ಬಂದೆ ಇವಳು ನೋಡ್ರಿ ಇಲ್ಲ ಬತ್ತಾವಳು ಸೆಂಟ್ರಲ್ಲಿ ಅಕ್ಕ ಸೈಡ್ ಬರಕೋ
ಇಟ್ಸ್ ವೆರಿ ಡೇಂಜರಸ್. ಬರೀ ನಮ್ಮಂಥ ಲೆಜೆಂಡ್ಸ್ ಅವ್ರು ಮಾತ್ರ ಹೋಗ್ಬೇಕು. ಸ್ವಲ್ಪ ದಯವಿಟ್ಟು. ಹಾಂ, ಆಮೇಲೆ ನಿಮ್ಮ ಅಪ್ಪ ಅಮ್ಮ ನಮ್ಮ ಹತ್ರ ಬರ್ತಾರೆ. ಚಾಲೆಂಜಸ್ ಎಲ್ಲ ಮಾಡಿ. ಬೇಡ, ಇಲ್ಲಿ ಏನೂ ಇಲ್ಲ, ಇಟ್ಕೊಳಕ್ಕೂ ಏನಿಲ್ಲ, ಬೇಡ. ಏಯ್ ಲೋಕೇಶ್ ಬೇಡ, ಅಮ್ಮ ಇಲ್ಲೂ ಬೇಡ. ಲೋಕೇಶ್ ನೋ, ಮೊದ್ಲೇ ಐರನ್ ಲೆಗ್ ಬೇರೆ ರಾಡ್ ಐತೆ, ಯೋಚನೆ ಮಾಡ್ರಿ. ಜಿಪ್ ಲೈನ್ ನೋಡಿ ಫ್ರೆಂಡ್, ಜಿಪ್ ಲೈನ್ ಇಲ್ಲಿಂದ 1 ಕಿಲೋಮೀಟ್ರು ಅಂತ ಅನ್ಕೊಂಡ್ರೆ ನೋಡಿ ಇಲ್ಲಿಗೆ ಲಾಸ್ಟ್. ಇಲ್ಲೇ ನಮ್ಮಮ್ಮ ಅಂದ್ರೆ 500 ಮೀಟ್ರು ಇಲ್ಲ ಗುರು ಇದು. ಬಂದ್ಬಿಟ್ಟು ಇದಿಷ್ಟಿತ್ತು ನೋಡಿ. ಎಷ್ಟೊಂದು ಏನೇನ್ ಮಾತಾಡ್ತಿದ್ವಿ ಮಾಡ್ತಿದ್ವಿ ಅಂತ. ಪುಸು ಅಂತ ಸೌಂಡ್ ಬರ್ತಾಯ್ತಲ್ಲೋ. ಅದಕ್ಕೆ ಇಲ್ಲಿಗೆ ಮೇ ಬಿ ಇದೊಂದು ಪಾರ್ಟ್ ನೋಡಿ. ನೋಡ್ತಾ ಇದ್ದೀನಿ ಎಷ್ಟು ಹಾಳಾಗಿದೆಯಪ್ಪ ಏನಪ್ಪ ಅಂತ. ಅಲ್ಲೇನೋ ಜಿಪ್ ಲೈನ್ ತರ ಇರ್ತದೆ, ಏನು ಜಿಪ್ ಲೈನ್ ಇರಲಿಲ್ಲ, ಏನಿರಲಿಲ್ಲ. ಅಲ್ಲಿ ಸುಮ್ಮನೆ ಇದ್ವಿ. ಸೊ ನಾವಿವಾಗ ಏನು ಮಾಡೋಣ ಅಂದರೆ, ನಾನಿದ್ದೀನಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನಾನು ಇಲ್ಲಿಂದ ಮತ್ತೆ ಶ್ರೀಶೈಲಂಗೆ ಹೊರಡಬೇಕು. ಬಟ್ ಅಷ್ಟೊಂದು ನಾವೇನು ರೆಕಾರ್ಡ್ ಮಾಡಲಿಲ್ಲ ಶ್ರೀಶೈಲಂಗೆ ಹೋಗುವಾಗ. ನೋಡೋಣ ಅಂದ್ಬಿಟ್ಟು ನನ್ನ ಹತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ. ಯಾಕಂದ್ರೆ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ರೆ. ಕಾರ್ ಓಡಿಸೋದು ಇಬ್ಬರೇ ಇದ್ದಿದ್ದು, ನಾನು ಮತ್ತೆ ನನ್ನ ಕಲೀಗ್ದು ಕಾರ್ ಇದೆಯಲ್ಲ ಅವರಿಬ್ಬರೇ, ನಾವಿಬ್ಬರೇ ಇದ್ದಿದ್ದು ಡ್ರೈವ್ ಮಾಡ್ಲಿಕ್ಕೆ. ಅದ್ ಕಾರಣ ಯಾರು ವಿಡಿಯೋ ಮಾಡೋಕ್ಕಾಗಿಲ್ಲ. ವಿಡಿಯೋ ಮಾಡ್ಕೊಂತ ಹೋದ್ರೆ ಸುಮ್ಮನೆ ರಿಸ್ಕು. ಬ್ಲಾಗ್ ಮಾಡೋಕ್ಕೋಸ್ಕರ ವಿಡಿಯೋ ಮಾಡ್ತಿದ್ರೆ ನನಗೂ ಅಕಸ್ಮಾತ್ ಏನಾದ್ರು ಮಿಸ್ ಆಗಿ ಏನಾದ್ರು ಇದಾಯ್ತು, ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾಕಪ್ಪ ಬೇಕು ಅಂದ್ಬಿಟ್ಟು ಬ್ಲಾಗ್ ಮಾಡಲಿಲ್ಲ ಅಷ್ಟೊಂದು ವಿಡಿಯೋ. ನೋಡೋಣ, ಇರೋದು ಬಸ್ ಆಗ್ತೀನಿ. ಸೊ ಇಲ್ಲಿ ನನ್ನ ಈ ಗಂಡಿ ಕೊಟ್ಟ ಪಾರ್ಟ್ನ ಮುಗ್ಸಕ್ ಲೈಕ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ನಮ್ಮಂಥವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಸ್. ನಮಸ್ಕಾರ ಗೆಳೆಯರೆ, ಬಾಯ್.